ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ರಾಮದುರ್ಗ ತಾಲೂಕು ಸೇರಿ ಬೆಳಗಾವಿ ಜಿಲ್ಲೆಯ ಎಲ್ಲ 15 ತಾಲೂಕುಗಳಲ್ಲಿ ಟ್ರ್ಯಾಕ್ಟರ್ ಚಾಲಕರು ಟೇಪ್ನಲ್ಲಿ ಜೋರಾದ ಸೌಂಡ್ ಇಟ್ಟು ಹಾಡುಗಳನ್ನು ಹಾಕೋದ್ರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಶ್ರೀನಿವಾಸ್ ಗೌಡ ಪಾಟೀಲ ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕ ಸ್ಥಳದಲ್ಲಿ ವಾಹನಗಳಲ್ಲಿ ಜೋರಾದ ಸೌಂಡಿನಲ್ಲಿ ಹಾಡುಗಳನ್ನು ಹಾಕುವಂತಹ ಚಾಲಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಗೌಡ ಪಾಟೀಲ್ ಅವರು ಇದೇ ಡಿಸೆಂಬರ್ 23ರಿಂದ ಪಟ್ಟಣದ ತಹಸೀಲ್ದಾರ್ ಕಚೇರಿ ಪಕ್ಕದಲ್ಲಿ ಇರುವ ಎಆರ್ಟಿಒ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಸೇರಿ ಎಲ್ಲ ತಾಲೂಕುಗಳಲ್ಲಿ ಟ್ರ್ಯಾಕ್ಟರ್ ಚಾಲಕರು ರಸ್ತೆಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಜೋರಾದ ಸೌಂಡಿನಲ್ಲಿ ಹಾಡು ಹಾಕಿ ಸಾರ್ವಜನಿಕರಿಗೆ ನೀಡುತ್ತಾ ಇರುವ ತೊಂದರೆಗಳು ಮಿತಿ ನೀಡುತ್ತಾ ಇದೆ. ಕಾನೂನು ಬಾಹಿರವಾಗಿ ಅಳವಡಿಸಿರುವ ಟ್ರ್ಯಾಕ್ಟರ್ ವಾಹನಗಳಲ್ಲಿ ದೊಡ್ಡ ದೊಡ್ಡ ಧ್ವನಿ ವರ್ಧಕಗಳ ಶಬ್ದ ಮಾಲಿನ್ಯದಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಸಾರ್ವಜನಿಕ ಸ್ಥಳದಲ್ಲಿ ಶಾಂತಿ ಭಂಗ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ರಸ್ತೆ ಪಕ್ಕಗಳಲ್ಲಿ ಇರುವಂತಹ ಶಾಲಾ ಕಾಲೇಜು ಆಸ್ಪತ್ರೆಗಳು ಇರೋದ್ರಿಂದ ಈ ಟ್ರ್ಯಾಕ್ಟರ್ ಚಾಲಕರ ಧ್ವನಿ ವರ್ಧಕಗಳ ಶಬ್ದ ಮಾಲಿನ್ಯದಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಿಗೆ ತೊಂದರೆಯಾಗ್ತಾ ಇದೆ. ಚಿಕ್ಕ ಮಕ್ಕಳು, ಮಹಿಳೆಯರು, ಗರ್ಭಿಣಿಯರು, ವೃದ್ಧರು ರಸ್ತೆಯಲ್ಲಿ ಅಲೆದಾಡುವುದೇ ಕಷ್ಟವಾಗಿದೆ. ಸಾರ್ವಜನಿಕರಿಗೆ ಈ ರೀತಿ ಹಲವಾರು ತೊಂದರೆಗಳು ಆಗ್ತಾ ಇರುವುದರಿಂದ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ಕಳೆದ ತಿಂಗಳು ದೂರು ಸಲ್ಲಿಸಿದರೂ ಕೂಡ ಬೆಳಗಾವಿ ಜಂಟಿ ಸಾರಿಗೆ ಆಯುಕ್ತರು ಹಾಗೂ ರಾಮದುರ್ಗ ಆರ್ಟಿಒ ಅವರು ಈವರೆಗೂ ಸೂಕ್ತ ಕ್ರಮ ಕೈಗೊಳ್ಳದೆ ಘೋರ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿರುತ್ತಾರೆ. ಆದ್ದರಿಂದ ಸಾರ್ವಜನಿಕ ಸ್ಥಳದಲ್ಲಿ ಜೋರಾಗಿ ಸೌಂಡ್ನಲ್ಲಿ ಹಾಡುಗಳನ್ನು ಹಾಕಿ ಶಾಂತಿ ಭಂಗ ಮತ್ತು ಶಬ್ದ ಮಾಲಿನ್ಯ ಮಾಡ್ತಾ ಇರುವ ವಾಹನಗಳ ಮೇಲೆ ಹೆಚ್ಚಿನ ದಂಡ ಹಾಕೋದ್ರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ಕೊಡಬೇಕು. ಈ ಕುರಿತು ಈಗಾಗಲೇ ಮನವಿ ಸಲ್ಲಿಸಿದ್ರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳದೆ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದ ರಾಮದುರ್ಗ ಎಆರ್ಟಿಒ ಬಸವರಾಜ್ ಬಾಗಲ್ ಅವರನ್ನ ವಜಾಗೊಳಿಸಿ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿ ನಾವು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ತನಕ ನಮ್ಮ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದಿದ್ದಾರೆ. ಏನು ಲೋಪ ದೋಷ ಆಗ್ಯಾವ ಅಂತೇಳಿ ನೀವು ಸತ್ಯಾಗ್ರಹ ಕೂತ್ರಿ ಸರ್? ಇದು ಬೆಳಗಾವಿ ಜಿಲ್ಲಾದ್ಯಂತ 15 ತಾಲೂಕು ವ್ಯಾಪ್ತಿಯಲ್ಲಿ 6 RTO ಕಚೇರಿಗಳು ಬರ್ತಾವೆ. ಇವ್ರ ವ್ಯಾಪ್ತಿ ಒಳಗೆ ಕಾನೂನು ಬಾಹಿರವಾಗಿ ಟ್ರ್ಯಾಕ್ಟರ್ಗಳಲ್ಲಿ ಇತರೆ ವಾಹನಗಳಲ್ಲಿ ಧ್ವನಿವರ್ಧಕಗಳನ್ನು ಅಳವಡಿಸಿದ್ದಾರೆ. ಅದು ಶಬ್ದ ಮಾಲಿನ್ಯ ಅಡಿ ಒಳಗೆ ಬರ್ತದೆ. ಈ ARTO RTO ಅಧಿಕಾರಿಗಳು ಈಗಾಗಲೇ ಇವನ್ನ ತೆರವುಗೊಳಿಸೋ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅದು ಕೂಡಿಸ್ಲಿಕ್ಕೆ ಅನುಮತಿನೇ ಇಲ್ಲ. ಯಾಕಂದರೆ ಶಬ್ದ ಮಾಲಿನ್ಯ ನಿಯಮಗಳು 2000 ಪ್ರಕಾರ ಅನುಮತಿ ಇಲ್ಲದ ಯಾವುದೇ ಧ್ವನಿವರ್ಧಕಗಳನ್ನು ಹಚ್ಚೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ, ಮೋಟರ್ ವಾಹನಗಳ ಕಾಯ್ದೆ ಕೂಡ ಇದೆ. ಇವನು ಎಲ್ಲಗಳನ್ನು ಉಲ್ಲಂಘನೆ ಮಾಡಿ ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಶಾಂತಿ ಭಂಗ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ಕಿರುಕುಳ ಆಗ್ತಿದೆ, ಹಿರಿಯ ನಾಗರಿಕರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಇದು ಅಪಾಯಕಾರಿ ಒಂದು ಜೀವನ ಬದುಕು ಹಕ್ಕಿಗೆ ಕಷ್ಟ ಆಗ್ತಿದೆ ಅಂತ. ಅದಕ್ಕೆ ಇವನು ತಕ್ಷಣ ಎಲ್ಲ ಕ್ರಮಗೊಳಿಸಬೇಕಾಗಿತ್ತು. ಆದರೆ ಇಲ್ಲಿವರೆಗೂ RTO ಮತ್ತು ARTO ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯಾದ್ಯಂತ ಯಾವುದೇ ಕ್ರಮ ಇಲ್ಲಿವರೆಗೆ ತಗೊಂಡಿಲ್ಲ ಇವರು. ಮತ್ತು ಇವು ಈಗಾಗಲೇ ಪರಿಸರ ರಕ್ಷಣಾ ಕಾಯ್ದೆ ಅನ್ವಯ ಸುಮಾರು 1 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸಕ್ಕೆ ಇದೆ. ಇವರಿಗೆ 5 ವರ್ಷ ಜೈಲು ಶಿಕ್ಷೆ ಇದೆ. ಇವು ಎಲ್ಲ ಕ್ರಮ ಆದರೂ ಕೂಡ ಭಯದಿಂದ ಇವನು ಅಪರಾಧಗಳು ಆಗೋದಿಲ್ಲ. ಅದಕ್ಕೆ ಇವ್ರು ಇಲ್ಲಿವರೆಗೂ ಇವನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಇವನು ಸೆಕ್ಷನ್ಗಳನ್ನು RTO ಅಧಿಕಾರಿಗಳು. ಹೀಗಾಗಿ ಅಪರಾಧಗಳು ಹೆಚ್ಚಾಗತ್ತಾವೆ, ಧ್ವನಿವರ್ಧಕಗಳು ನಿಷೇಧ ಆಗ್ತಾ ಇಲ್ಲ, ಶಬ್ದ ಮಾಲಿನ್ಯ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಈ ಏನು ಕರ್ತವ್ಯ ಲೋಪಿಸಿದಂಥ ಈ ಭ್ರಷ್ಟ RTO ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಈಗಾಗಲೇ ಅಪರ ಆಯುಕ್ತರು ಧಾರವಾಡ ಅವರು KT ಹಾಲ್ಸ್ವಾಮಿ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಜಂಟಿ ಸಾರಿಗೆ ಆಯುಕ್ತರು ಬೆಳಗಾವಿ ಸಿದ್ದಪ್ಪ ಕಲ್ಲೂರು ಅವರಿಗೆ. ಈ ಸಿದ್ದಪ್ಪ ಕಲ್ಲೂರು ಅವರು ತಕ್ಷಣ ಅಲ್ಲಿ ಏನೈತಿ ರಾಮದುರ್ಗ ARTO ಕಚೇರಿ ಭೇಟಿ ಕೊಟ್ಟು ಕ್ರಮ ಕೈಗೊಳ್ಳಬೇಕಾದ್ರೆ ವರದಿ ಕೊಡಬೇಕಂತ ಆದೇಶ ಮಾಡಿದ್ದಾರೆ. ಆದ್ರೆ ಜಂಟಿ ಸಾರಿಗೆ ಆಯುಕ್ತರು ಸಿದ್ದಪ್ಪ ಕಲ್ಲೂರು ಅವರು ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಾರ್ದ ಈ ಭ್ರಷ್ಟ RTO ಅಧಿಕಾರಿ ರಾಮದುರ್ಗ ಅವರು ರಕ್ಷಣೆ ಮಾಡಿದ್ದಾರೆ ಅಂತ ಇದರಿಂದ ಸ್ಪಷ್ಟ ಆಗತೈತಿ. ಶಾಮೀಲಾಗಿದ್ದಾರೆ. ಯಾಕಂತಂದ್ರೆ 2 ತಿಂಗಳು ಆದರೂ ಕೂಡ ಇಲ್ಲಿವರೆಗೆ ಕ್ರಮ ಕೈಗೊಂಡಿಲ್ಲ ಇವರು. ನಾವು ಉಪವಾಸ ಕುಂತಿದ್ದೀವಿ, ಬೀದಿ ಒಳಗೆ ಕುಂಡ್ರಂಗೆ ಮಾಡಿದ್ದಾರೆ ನಾವು ಸಾರ್ವಜನಿಕರನ್ನ. ಇವರು ಸರ್ಕಾರ ಸಂಬಳ ಕೊಟ್ಟು ಕೆಲಸ ಮಾಡೋಕೆ ಹಚ್ಚಿದೆ ಇವ್ರನ್ನ. ಇವರ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಇದು ಸರ್ಕಾರಿ ಕಚೇರಿ ಇದೆ, ಕಾನೂನನ್ನೇ ನಡ್ಕೋಬೇಕಾಗಿತ್ತು. ಯಾಕಂದರೆ ಇಡೀ ರಾಮದುರ್ಗ ತಾಲೂಕಾದ್ಯಂತ ಅಷ್ಟೇ ಅಲ್ಲದೆ ಇಡೀ ಬೆಳಗಾವಿ ಜಿಲ್ಲಾದ್ಯಂತ ಶಿಕ್ಷಣ ಇಲಾಖೆಗೆ ಭಾಳ ಒಂದು ಸವಾಲಾಗಿದೆ. ಇದು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಏಕಾಗ್ರತೆಗೆ ಭಂಗ ಆಗ್ತಾ ಇದೆ. ಅದಕ್ಕೆ ಇವರು ಎಲ್ಲರನ್ನು ಕರ್ತವ್ಯ ಲೋಪಿಸಿದವ್ರನ್ನ ಶಿಸ್ತು ಕ್ರಮ ಆಗಬೇಕು. ರಾಮದುರ್ಗ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು. ಸಾರಿಗೆ ಮಂತ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನೆಕ್ಸ್ಟ್ ಸಾರಿಗೆ ಮಂತ್ರಿ ಅವ್ರಿಗೆ ಅಂತಂದ್ರೆ ರಾಜ್ಯಾದ್ಯಂತ
ನಾವು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ವಿ. ಎಲ್ಲ ರಾಜ್ಯದ ಹೋರಾಟಗಾರರು ಇದು ಸಾರ್ವಜನಿಕ ಹಿತಾಸಕ್ತಿ PIL ಹಾಕಬೇಕಂತ ನಾವು ಈಗಾಗಲೇ ಯೋಚನೆ ಮಾಡಿದೆವು. ಇಡೀ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ತಕ್ಷಣ ಶಬ್ದ ಮಾಲಿನ್ಯ ಹೊರಸೂಸುವಂಥ ಟ್ರ್ಯಾಕ್ಟರ್ಗಳಲ್ಲಿ ಇರ್ತಕ್ಕ ಅಳವಡಿಸಿದಂಥದ್ದು ತೆರವುಗೊಳಿಸಬೇಕು. ಸಾರಿಗೆ ಮಂತ್ರಿಯರು ಈಗ ಇದನ್ನು ರಾಜ್ಯವ್ಯಾಪ್ತಿ ಕಿತ್ತು ಹಾಕಬೇಕು. ಒಂದು ವೇಳೆ ಇದನ್ನು ಎಲ್ಲರೂ ವಿಳಂಬಿಸಿದ್ರೆ ನಾವು ಹೈಕೋರ್ಟಿಗೆ ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸ್ತೀವಿ ಮತ್ತು ಜಿಲ್ಲಾದ್ಯಂತನೂ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.